ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತು ನಾವು ಸೂರ್ಯನ ಸಂಚಾರದಿಂದ ಯಾವ ಎಲ್ಲ ರಾಶಿ ಅಥವಾ ಲಗ್ನಗಳಿಗೆ ಸಮಸ್ಯೆ, ಫೈನಾನ್ಷಿಯಲಿ ಸಮಸ್ಯೆ ಇದೆ ಅಂತ ನಾವು ನೋಡೋಣ. ಮಿಕ್ಕಂತೆ ಎಲ್ಲರಿಗೆ ಫೈನಾನ್ಷಿಯಲಿ ಸಮಸ್ಯೆ ಬರೋದಿಲ್ಲ. ಫೈನಾನ್ಷಿಯಲಿ ಸಮಸ್ಯೆ ಯಾವ ಯಾವ ಲಗ್ನಗಳಿಗೆ ಅಥವಾ ರಾಶಿಗಳಿಗೆ ಬರ್ತದೆ ಅಂತ ನಾವು ಈಗ ನೋಡೋಣ. ಮೊದಲನೇದಾಗಿ ನಾವು ನೋಡೋದಾದರೆ 5ನೇ ಮನೆ, 8ನೇ ಮನೆ ಹಾಗೆ 12ನೇ ಮನೆ ಯಾವ ರಾಶಿಗಳಿಗೆ ಬರ್ತದೋ ಆ ಒಂದು ಯಾರ ಜಾತಕದಲ್ಲಿ ಇರುತ್ತೆ ಅದು ಸೂರ್ಯ ಇಂಟರ್ಲಿಂಕ್ ಆಗಿ ದಶಾ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿಗಳಲ್ಲಿ ಇಂಟರ್ಲಿಂಕ್ ಆಗಿ ಬಂದಿದ್ದರೂ ಕೂಡ ಈ ಒಂದು ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಯಾರಿಗೆ 5ನೇ ಮನೆ, 8ನೇ ಮನೆ, 12ನೇ ಮನೆ ಆ್ಯಕ್ಟಿವ್ ಆಗುತ್ತೆ ಈ ಒಂದು ಸೂರ್ಯನ ಸಂಚಾರದಿಂದ ಅಂತ ನೋಡೋಣ. ಜಾತಕ ವಿಮರ್ಶೆ ಮಾಡಬೇಕಾದ್ರೆ ನಿಮ್ಮ ಒಂದು ಡೀಟೇಲ್ಸನ್ನು, ಬರ್ತ್ ಡೀಟೇಲ್ಸನ್ನು ನಮಗೆ ಕಳಿಸ್ಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಸಮಯ ಹಾಗೆ ಸ್ಥಳ, ಇದನ್ನು ಮೂರನ್ನು ಕೂಡ ನೀವು ಕರೆಕ್ಟಾಗಿದ್ದರೆ ಮಾತ್ರ ನೀವು ನಮಗೆ ಕಳಿಸ್ಬೇಕಾಗುತ್ತೆ ವಾಟ್ಸಪ್ಪಲ್ಲಿ. ಸೊ ಅದಾದ ನಂತರ ನೀವು ಆಡಿಯೋವನ್ನು ಕಳಿಸ್ಬೇಕಾಗುತ್ತೆ ಅಥವಾ ನೀವು ಕರೆಯನ್ನು ಮಾಡಿ ಇಂತಿಂಥ ಡೀಟೇಲ್ಸನ್ನು ನಾವು ಕಳಿಸಿದ್ದೀವಿ, ಇಂತಿಂಥ ಸಮಸ್ಯೆ ಇದೆ, ಇದರಿಂದ ಹೊರಬರಬೇಕು ಅಂತ ನೀವು ಕೇಳಿದರೆ ಪರಿಹಾರವನ್ನು ಸೂಚಿಸ್ಬೋದು. ಇಂಥ ಪರಿಹಾರ ಅಂದರೆ ಜಾತಕವನ್ನು ಪರಿಶೀಲನೆ ಮಾಡಿ ಅದಾದ ನಂತರ ನಿಮಗೆ ತಿಳಿಸಬಹುದು. ಸೊ ಇನ್ನೊಂದು ಜಾತಕ ಇಲ್ಲ, ನಮಗೆ ಸಮಯ ಗೊತ್ತಿಲ್ಲ, ಹುಟ್ಟಿದ ಸಮಯ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳಿದಾಗ ಬರೀ ಡೇಟ್ ಆಫ್ ಬರ್ತ್ ಇದ್ದರೆ ನಿಮ್ಮ ನ್ಯೂಮರಾಲಜಿ ಮುಖಾಂತರ ನಿಮಗೆ ಏನು ಸಮಸ್ಯೆ ಇದೆ ಅಂತ ನೋಡಿ ಹೇಳ್ಬೋದು. ಹಾಗೆ ಟೈಮಿಂಗ್ಸ್ ಇಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ, ಏನೂ ಇಲ್ಲ ಅಂತ ಹೇಳಿದಾಗ ಸೊ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋದು ಬೆಸ್ಟ್. ಸೊ ಪ್ರಶ್ನಾಶಾಸ್ತ್ರಕ್ಕೆ ಹೋಗುವಾಗ ನೀವು ಡೈರೆಕ್ಟಾಗಿ ಕರೆ ಮಾಡಬೇಕಾಗುತ್ತೆ. ಕರೆ ಮಾಡಿ ಸೊ ನೀವು ಇಂಥ ಸಮಸ್ಯೆ ಇದೆ, ಇಂಥ ಒಂದು ಪ್ರಶ್ನೆ ಕೇಳಲಿಕ್ಕಿದೆ ಅಂತ ಹೇಳಿ ಕಾಲ್ ಮಾಡೋದು ಒಳ್ಳೆಯದು. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳಿ. ಮೊದಲನೇದಾಗಿ ವೃಷಭ ಲಗ್ನ, ವೃಷಭ ರಾಶಿ ನಿಮ್ಮದಾಗಿದ್ದರೆ ನಿಮಗೆ ಒಂದು ಸಮಸ್ಯೆ ಆಗುತ್ತೆ. ಚೀಟಿಂಗ್ ಆಗ್ಬೋದು ಅಥವಾ ಒಂದು ಫ್ರಾಡ್ ಆಗ್ಬೋದು. ನೀವು ನಿಮ್ಮ ಹಣ ಸ್ಟಕ್ ಆಗ್ಬೋದು. ಫೈನಾನ್ಷಿಯಲಿ ನಿಮಗೆ ಸಮಸ್ಯೆ, ಅಡೆತಡೆ ಬರ್ಬೋದು. ಏನೇ ಒಂದು ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ನಿಮಗೆ ಸಮಸ್ಯೆ ಅಂತ ಬರ್ಬೋದು. ಹಾಗೆ ಸಿಂಹ ಲಗ್ನ ಅಥವಾ ಸಿಂಹ ರಾಶಿಗೆ ಯಾವ ರೀತಿ ಸಮಸ್ಯೆ ಅಂತ ಹೇಳಿದರೆ ಚೀಟಿಂಗ್ ಆಗ್ಬೋದು ನಿಮಗೆ. ಇವಾಗ 5ನೇ ಮನೆ ಅಂತ ಹೇಳಿದರೆ ಚೀಟಿಂಗ್, ಇನ್ವೆಸ್ಟ್ಮೆಂಟ್, ಬ್ಯಾಡ್ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಯಾರೋ ಕೇಳಿದರು ಅಂತ ನೀವು ಹಣ ಕೊಡ್ಬೋದು, ಅದು ಮರಳಿ ಬರೋದಿಲ್ಲ. ಹಾಗೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟಿಗೆ ನೀವು ಇನ್ವೆಸ್ಟ್ ಮಾಡ್ಬೋದು, ಅದು ನಿಮಗೆ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಕೂಡ ಆಗ್ಬೋದು, ಗುಡ್ ಇನ್ವೆಸ್ಟ್ಮೆಂಟ್ ಕೂಡ ಆಗ್ಬೋದು. ಆದರೆ ಇನ್ವೆಸ್ಟ್ಮೆಂಟ್ ಆಗ್ತದೆ ಈ ಒಂದು ತಿಂಗಳಲ್ಲಿ, ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ನೀವು ಸಿಂಹ ಲಗ್ನದವರು, ಸಿಂಹ ರಾಶಿಯವರು ಕೊಟ್ಟ ಹಣ ಇಮಿಡಿಯೇಟಾಗಿ ಬರೋದಿಲ್ಲ. 1 ಮಂತ್ ಆಚೆಗೆ ನಿಮಗೆ ಹಣ ಬರ್ಬೋದು. ಅದನ್ನು ನೋಡಿಕೊಂಡು ನೀವು ಕೊಡಬೇಕಾಗುತ್ತೆ. ಸುಮ್ಮನೆ ಯಾರಿಗೋ ಹಣ ಕೊಟ್ಟು ನಾಳೆ ಕೊಡ್ತಾರೆ, ನಾಡಿದ್ದು ಕೊಡ್ತಾರೆ ಅಂತ ಅಪೇಕ್ಷೆ ಇಟ್ಕೊಂಡ್ರೆ ನಿಮಗೆ ಆ ಹಣ ಬರೋದಿಲ್ಲ. ಹಾಗೆ ಮಕರ ಲಗ್ನಕ್ಕೆ, ಮಕರ ರಾಶಿ ಅಥವಾ ಮಕರ ಲಗ್ನದವರು ಯಾರಿದ್ದೀರಿ, ನಿಮಗೆ ಈ ಒಂದು ತಿಂಗಳು ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದು. ಸ್ವಲ್ಪ ಕೊಟ್ಟ ಹಣ ಬರದೇ ಇರಬಹುದು ಅಥವಾ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ನಿಮಗೆ ಆಗಲಿಕ್ಕಿಲ್ಲ. ಹಾಗೆ ಫ್ರಾಡ್ ಆಗ್ಬೋದು, ಅಂದರೆ ಆನ್ಲೈನ್ ಫ್ರಾಡ್ ಅಂತ ಹೇಳ್ತೀವಲ್ಲ, ಯಾವುದೇ ರೀತಿಯಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಅದು ಕಳ್ಕೊಳ್ಬೋದು. ಅಥವಾ ನೀವು ಈಗ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಅದು ನಿಮಗೆ ವ್ಯರ್ಥ ಆಗ್ಬೋದು. ಅದು ನೀವು ಅಂದ್ಕೊಂಡ ರೀತಿಯಿಂದ ಆಗಲಿಕ್ಕಿಲ್ಲ. ಸೊ ಅದರಿಂದ ನೀವು ಮುಂದೆ ಅದನ್ನು ಕಳ್ಕೊಳ್ಬೇಕಂತದ ಪರಿಸ್ಥಿತಿಯೇ ಬರ್ತದೆ, ನಿಮಗೆ ಅದು ಸಿಗೋದಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ಆನ್ಲೈನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ನಾನು ಹೇಳ್ತಿದ್ದೀನಿ ಮಕರ ಲಗ್ನದವರು. ಇದಾಗಿತ್ತು ಇವತ್ತಿನ ಒಂದು ಎಪಿಸೋಡ್. ಮುಂದಿನ ಎಪಿಸೋಡಲ್ಲಿ ನಾವು ಬೇರೆ ಸೂರ್ಯನ ಚಲನೆಯಿಂದ ಬೇರೆ ಏನೇನು ಫಲ ಇದೆ ಅಂತ ನೋಡೋಣ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನಿಮಗೆ ವಿಡಿಯೋಗಳು ನಿಮಗೆ ನೇರವಾಗಿ ನಿಮಗೆ ಸಿಗುತ್ತೆ. ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.